ನಮಸ್ಕಾರ. ನೋಡಿ, ಇಲ್ಲಿ ಆಂಜನೇಯನ ಇಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ಬಂಡೆನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಹೊಸಕೂಲಿ, ಬೆಟ್ಟದ ಮರಳಿ ಮತ್ತು ರಾಘವಾಪುರ, ಮಂಚಹಳ್ಳಿ ಎಲ್ಲ ಗ್ರಾಮಕ್ಕೂ ಸೇರಿರುತ್ತೆ. ಇಲ್ಲಿಗೆ ಯಾವುದೇ ಸಾರಿಗೆ ಸೌಕರ್ಯ ಇಲ್ಲ. ನಡ್ಕೊಂಡೇ ಹೋಗ್ಬೇಕು, ಗಾಡಿಯಲ್ಲೇ ಬರಬೇಕು. ಗಾಡಿ ಬರ್ಬೇಕಾದ್ರೆ ನಿಮಿಷ. ಅವರ ಬಂಡೆಯಲ್ಲಿ ಕೆತ್ತಿರ್ತಕ್ಕಂಥದ್ದು ನೋಡಿ, ರಾಮ ಲಕ್ಷ್ಮಣ ನೋಡೋಕ್ಕೆ ನಾವು ಅಯೋಧ್ಯಕ್ಕೆ ಹೋಗ್ತೀವಿ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಈ ಬಂಡೆನಲ್ಲಿ ಕೆತ್ತಿಸಿದರೆ ಸಾವಿರಾರು ವರ್ಷ ಇತಿಹಾಸ ಇದೆ. ನೋಡಿ, ಇವರು ರಾಮಕೃಷ್ಣ ನಗರದಿಂದ ಮೈಸೂರಿಂದ ಬಂದಿದ್ದರು. ನಾನು ಕೇಳಿದೆ, ಏನು ಯಾಕೆ ಫೋಟೋ ತಗೋತಾ ಇದ್ದೀರಾ, ಏನು ಅಂತ. ನಾನು ಉಪವಾಸ ಆಯ್ತು ಬಂದಿದ್ದೀನಿ, ಈ ಎಲ್ಲ ದೇವಸ್ಥಾನ ನೋಡಿದೆ ಆಗ ಅಂತ ಎಲ್ಲ ಹೇಳಿದ್ರು. ನಮ್ಗೆ ಬಹಳ ಖುಷಿ ಆಯಿತು. ಆವಾಗ ಇನ್ಯಾವ ದೇವಸ್ಥಾನ ಇದೆ ಅಂತಂದಾಗ ನೋಡಿ, ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಅವರ ಬಂಟರು ಎಲ್ಲ ನೋಡಿ, ವಿಗ್ರಹ ಬಂಡೆನಲ್ಲಿ ಕೆತ್ತಿರ್ತಕ್ಕಂಥದ್ದು. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದು ನೋಡಿದ್ರೆ ಅವರು ಬಹಳ ಖುಷಿಪಟ್ಟರು. ಅದು ನೋಡಿದ್ಮೇಲೆ ನಾವೇ ಹೇಳ್ದು, ನಮ್ಮೂರಲ್ಲಿ ಬ್ರಹ್ಮ ವಿಗ್ರಹ ಇದೆ ಅಂತಂದಾಗ ನಾನು ಹೋಗ್ತೀನಿ ಹೇಳೋಣ ಅಂತಂದರು. ಇಲ್ಲಿಗೆ ಲೊಕೇಶನ್ ಹಾಕಿದ್ರೆ ಗೊತ್ತಾಗೋದಿಲ್ಲ, ನಮ್ಮ ಊರು ಬಿಟ್ಟು ಬರ್ಬೇಕು. ಆವಾಗ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಸ್ಕೂಟಲ್ಲಿ ಬರೋಕ್ಕೆ ಬಹಳ ಪ್ರಯಾಸವಾಯಿತು. ಈಗ ಪಟ್ಟಣಗಳು, ಗ್ರಾಮಕ್ಕೆ ಸಾರಿಗೆ ಮತ್ತು ರಸ್ತೆ ಸೌಕರ್ಯ ಒದಗಿಸಲಿ ಕಚಡ ಸರ್ಕಾರಗಳು. ಇನ್ನು ದೇವಸ್ಥಾನಕ್ಕೆ ಎಲ್ಲಿ ರಸ್ತೆ ಮಾಡಿಕೊಡ್ತಾರೆ. ಆದರೂ ಕೂಡ ಇವರ ಹೇಳ್ದ ನೋಡಿ, ಹುಲಿ ಚಿರತೆ ಅಂದರೆ ಏನಿಲ್ಲ, ಹುಲಿ ಚಿರತೆ ಏನಿಲ್ಲ, ಬನ್ನಿ ನಾವು ಬರ್ತೀವಿ ಅಂದ್ಬಿಟ್ಟು ಜೊತೆ ಬಂದು ನೋಡಿ. ಈಗ ಬ್ರಹ್ಮ ದೇವರ ದೇವಸ್ಥಾನ ಮಾಡೋದು. ಇದು ಉದ್ಭವ ಮೂರ್ತಿ, ಬಹಳ ಶಕ್ತಿ ದೇವತೆ. ದಯಮಾಡಿ ತಾವು ಬಂದು ನೋಡಿ. ಇಲ್ಲಿ ಯಾವುದೇ ಮಂದಿರನ ನಾವು ನಿರ್ಮಾಣ ಮಾಡೋಕ್ಕಾಗಲ್ಲ. ಅದನ್ನು ಆಂಜನೇಯನ ದೇವಸ್ಥಾನ ನೋಡಿ. ಹಾಗೆ ಮಂಚಳಿಲಿ ಗುಹೆ ಇದೆ, ನಾಗಲಿಂಗೇಶ್ವರ ಸ್ವಾಮಿ ಗುಹೆ. ಈ ಬೆಟ್ಟದಿಂದಲೂ ಸುಮಾರು ಗುಹೆಗಳಿವೆ. ಆದರೆ ಇಲ್ಲಿ ಪರಿಚಯ ಇಲ್ಲ. ಪರಿಚಯ ಮಾಡಲ್ಲ, ಇರೋ ದೇವಸ್ಥಾನ ಉದ್ಭವ ಮಾಡಲ್ಲ ಇವರು. ಅಲ್ಲಿ ಬಂದರೆ ಆದಾಯ ನೋಡ್ತಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತದೆ. ಈ ಕಚಡ ಸರ್ಕಾರಗಳು ಬಸ್ಸ ಫ್ರೀ ಆಗ್ಬಿಡ್ತೀವಿ ಅಂದ್ಬಿಟ್ಟು ಒಬ್ಬೊಬ್ರಿಗೊಬ್ಬರು ಜೊತೆ ಹಿಡ್ಕೊಂಡು ಸಾಯ್ತಾವ್ರೆ. ಅಲ್ಲಿಗೆ ಬಸ್ ಸೌಕರ್ಯ, ಸಾರಿಗೆ ಸೌಕರ್ಯ ಒದಗಿಸೋಕ್ಕಾಯ್ತಲ್ಲ. ಮೊನ್ನೆ ಮಹದೇಶ್ವರ ಬೆಟ್ಟಕ್ಕೆ ಹೋದಿ, ಶಕ್ತಿ ಯೋಜನೆ ಅಂತ ಮಾಡಿದ್ರು ಈ ಸರ್ಕಾರಗಳು. ಒಪ್ಕೋತೀನಿ, ಸಾರ್ವಜನಿಕರು ಕೊಡಿ. ಆದರೆ ಶಕ್ತಿ ಯೋಜನೆ ಮಾಡಿಬಿಟ್ಟು ಹೆಂಗಸರುಗಳಿಗೆ ಶಕ್ತಿ ಕೊಟ್ಟು ಗಲಾಟೆ ಮಾಡ್ತಾ ಇರಲ್ಲ ಕಚಡ ಸರ್ಕಾರ. ನಿಮ್ಗೇನಾದ್ರು ಮಾನಂಬರ ಇದೆಯಾ ರೇ? ಶಕ್ತಿ ಯೋಜನೆ ಮಾಡಿ ಹೆಂಗಸರಿಗೆ ಶಕ್ತಿ ಕೊಡೋದಲ್ಲ ಕಣ್ರಿ. ಆ ಹೆಂಗಸರು ಜಗಳಾಡ್ದೆ ದೇವ್ರ ದರ್ಶನಕ್ಕೆ ಬಂದು ಹೋಗುತ್ತೆ. ಸಾಕಾಗಷ್ಟು ಸಾರಿಗೆ ಬಸ್ಸ ಒದಗಿಸಿ. ನಾನು ಅಲ್ಲೇ ಮಾತಾಡಬೇಕಿದ್ದು, ವಿಡಿಯೋ ಮಾಡೋರಿಲ್ಲ. ನಾನು ಬಂದ್ಬಿಟ್ಟು ಶಕ್ತಿ ಯೋಜನೆ ಕೊಟ್ಟು ಹೆಂಗಸರಿಗೆ ಈಗ ಬಲ ಕೊಟ್ಟು ಗಂಡಸರಿಗೆ ಒಬ್ಬೊಬ್ಬರು ಜೊಟ್ಟು ಹಿಡ್ಕೊಂಡು ಗಲಾಟೆ ಮಾಡ್ತಾರೆ. ನಿಜವಾಗ್ಲೂ ನಿಮ್ಗೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಅಲ್ಲ ರೀ, ನಮ್ಮ ಗ್ರಾಮಕ್ಕೆ ಬಿಡದ್ರೆ ಪರವಾಗಿಲ್ಲ, ಹೆಂಗೋ ಹೋಗ್ತೀವಿ. ದೇವಸ್ಥಾನಕ್ಕೆ 2-3 ಕೋಟಿ ರೂಪಾಯಿ ವರ್ಷಕ್ಕೆ ಆದಾಯ ಬರುತ್ತೆ ತಿಂಗಳಿಗೆ. ಆದಾಯ ಬರೋ ಜಾಗದಲ್ಲಿ ಸಾಕಾಗಷ್ಟು ಬಸ್ ಬಿಡೋ ಯೋಗ್ಯತೆ ಇಲ್ವಲ್ಲ. ನಿಮಗೆ ಮಾನ ಮರ್ಯಾದೆ ಏನು ಇದೆಯಾ ರೀ? ಈಗ ಇರ್ತಕ್ಕಂಥವ್ರು ಯಾರು ನೀವು? ಮಹದೇಶ್ವರ ಬೆಟ್ಟಕ್ಕೆ ಸಾಕಾಗಷ್ಟು ಬಸ್ ಬಿಡಿ. ಶಕ್ತಿ ಪ್ರದರ್ಶನ ಮಾಡೋದನ್ನ ತಪ್ಪಿಸ್ರಿ. ಶಕ್ತಿ ಯೋಜನೆ ಸರಿ. ಶಕ್ತಿ ಯೋಜನೆ ಮಾಡ್ಕೊಂಡು ಗಂಡಸರಿಗೆ ಹೊಡೆದಾಡ್ಕೊಂಡು ಸಾಯ್ತಾರೆ. ನಿಜವಾಗ್ಲೂ ಗಂಡಸರಿಗೆ ನಮಗೆ ಮಾನ ನಾಚಿಕೆ ಆಗ್ತಾಯಿದೆ. ದಯಮಾಡಿ ನಿಮ್ಗೆ ಮಾನ ಮರ್ಯಾದೆ ಸರ್ಕಾರಕ್ಕಿದ್ರೆ ಇನ್ನೊಂದು 10 ಬಸ್ಸು ಮಹದೇಶ್ವರ ಬೆಟ್ಟಕ್ಕೆ ಬಿಡ್ರಿ, ಆದಾಯ ಬರುತ್ತೆ. ನಮ್ಮ ಹಳ್ಳಿಗೆ ಬಿಡಲ್ಲ ಬಿಡಿ. ನೀವು ಟೇಕಪ್ ಮಾಡ್ಕೊಬಿಟ್ಟಿದ್ದೀರಿ. ಯಾಕೆ ಗೊತ್ತಾ? ಕೆಂಪನ ಬಸ್ಸು ರೈತರ ಮಕ್ಕಳು ಓದಬಾರ್ದು ಅನ್ನೋದು ನಿಮ್ಮಲ್ಲಿ ಆಗ್ಬಿಟ್ಟಿದೆ. ಮೈಸೂರು ಬೆಂಗಳೂರು ಮಾತ್ರ ಕಳಿಸ್ತಾ ಇದ್ದೀರಿ. ನಮ್ಮ ಗ್ರಾಮಕ್ಕೆ ಬಿಡಿದ್ರೆ ಪರವಾಗಿಲ್ಲ, ಹೆಂಗೋ ನಮ್ಮ ಕರ್ಮ ನಾವು ಜೀವನ ಮಾಡ್ತೀವಿ, ಆಯಿತಾ? ನಗರ ಪ್ರದೇಶದಲ್ಲಿದ್ದರೆ ನೋಡಿ, ಮೂಡ ಅಂತಂದ್ಬಿಟ್ಟು ಜಮೀನೆಲ್ಲ ಕಿತ್ಕೋತಾ ಇದ್ದೀರ. ಈ ಕಾಡು ಹತ್ರ ಇರ್ತಕ್ಕಂಥವ್ರಿಗೆ ಸಫಾರಿ ಅಂತ ಮಾಡಿ ಪ್ರಾಣಿಗಳೆಲ್ಲ ಬಿಟ್ಟು ನಮ್ಮನ್ನು ಜೀವ ಹಿಂಡ್ತಾ ಇದ್ದೀರ. ಜಮೀನಿಗೆ ಹೋದರೆ ನಾವು ಮನೆ ಬರೋಕ್ಕಾಗಲ್ಲ. ನಮ್ಮ ಮನೇಲಿರೋ ಸರಿ ಫೋನ್ ಮಾಡ್ತಾರೆ, ನಮ್ಮ ಯಜಮಾನ್ರು ಬಂದಿಲ್ಲ, ನಮ್ಮ ಅಣ್ಣ ಬಂದಿಲ್ಲ, ತಮ್ಮ ಬಂದಿಲ್ಲ, ಎಲ್ಲಿ ಹುಲಿ ತಿನ್ಕೋತೋ ಚಿರತೆ ತಿನ್ಕೋತೋ ಅಂತ ಭಯ ಪಡ್ತಾ ಇದ್ದೀವಿ. ಏನ್ರಿ, ಬಂಡೀಪುರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಏನು ಮಾಡ್ತಾಯಿದ್ದೀರಿ? ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ದೇಶಕ್ಕೆ ಅನ್ನ ಹಾಕೋನಿಗೆ ಹಿಂಸೆ ಕೊಡ್ತಿರಲ್ಲ. ಕಾಡತ್ರ ಇದ್ರೂ ಕಷ್ಟ, ನಾಡತ್ರ ಇದ್ರೂ ಕಷ್ಟ. ದೇಶಕ್ಕೆ ಅನ್ನ ಹಾಕೋನ ನಮ್ಮ ಮರಿತಾ ಇದ್ದೀರಲ್ಲ. ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಅಕ್ಕಿ ಬೆಳೆದು ಕೊಡ್ತೀರೇನ್ರಿ? ಕಚಡಗಳೇ, ನಾವು ಅನ್ನ ಕೊಡೋರು. ದೇಶಕ್ಕೆ ಕೊರೋನಾ ಎಂಬ ಮಹಾಮಾರಿ ಬಂದಾಗ ದೇವಾಲಯಗಳ ಬಂದಾಗಿದ್ದು, ಶಾಲಾ ಕಾಲೇಜು ಬಂದಾಗಿತ್ತು, ಕೋರ್ಟು ಕಚೇರಿ ಬಂದಾಗಿತ್ತು, ಮಠಮನೆಗಳು ಬಂದಾಗಿತ್ತು. ತೀರ್ಥ ಪ್ರಸಾದ ಕೊಡ್ತಾ ಇರಲಿಲ್ಲ. ಆವಾಗ ಹಾಲು ಕೊಟ್ಟವ್ರು ಯಾರ್ರೀ? ತರಕಾರಿ ಕೊಟ್ಟವ್ರು ಯಾರು? ಹಣ್ಣು ಕೊಟ್ಟವ್ರು ಯಾರು? ನಮ್ಮ ರೈತ ಕಾರ್ಖಾನೆ ಮುಚ್ಚಿದ್ರೆ ಹೊಟ್ಟೆಗೆ ಏನ್ರಿ ತಿಂತಾಯಿದ್ರಿ ನೀವು? ನಮ್ಮ ಮನೆಗಳು ಮುಚ್ಚಿದ್ವೇನ್ರಿ? ನಗರ ಪ್ರದೇಶದಿಂದೆಲ್ಲ ಹಳ್ಳಿಗೆ ಹರಿದು ಬಂತಲ್ಲ, ಆವಾಗ ಜಮೀನಲ್ಲಿ ಕೆಲಸ ಮಾಡಿದವ್ರು ಯಾರು? ದವಸಾಯನ ಇಟ್ಕೊಂಡಿರ್ಬೋದು ನೀವು. ಹಾಲು ಯಾರ್ರಿ ಕೊಟ್ಟವರು ನಿಮಗೆ? ರೈತರಲ್ವಾ? ನಾವು ನಾಸ್ತಿಕರಲ್ಲ, ನಾವೇ ದೇವರು ಅಂತ ಹೇಳ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ನಾವೇ ದೇವರಾಗಿದ್ದು. ಈ ರೈತನ ಬಾಯಿಗೆ ಹಾಕ್ರಿ ಮಣ್ಣು ಹಾಕ್ತಾಯಿದ್ರಿ. ನಿಮಗೆ ನಿಜವಾಗ್ಲೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿ ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದರೆ ರೈತ ಬೆಳೆದ ಬೆಳೆಗೆ ಒಳ್ಳೆ ರೈಟ್ ಕೊಡಿ. ಗ್ರಾಮಾಂತರ ಪ್ರದೇಶಕ್ಕೆ ಬಸ್ ಕೊಡಿ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ. ನಿಮ್ಮ ಎಮ್ ಎಲ್ ಎ ಆಗಿರೋರ ಮನೇಲಿ ಎಮ್ ಎಲ್ ಎ, ಮಂತ್ರಿ ಆಗಿರೋನಲ್ಲೇ ಮಂತ್ರಿ,
ಯಾವ ದೊಡ್ಡ ಹುದ್ದೆ ಅವನೇ ಉದ್ಯೋಗ. ರೈತರ ಮಕ್ಕಳು ಮಾತ್ರ ಯಾರೋ ಉದ್ಯೋಗನ ನೀವು ಟೇಕಪ್ ಮಾಡ್ಕೊಬಿಟ್ಟಿದ್ದೀರಿ ರಾಜ್ಯ ಕೇಂದ್ರ ಸರ್ಕಾರವು. ಕಚ್ಚಡಗಳೇ ಈ ಬುದ್ಧಿ ಬಿಡಿ. ಗ್ರಾಮಾಂತರ ಪ್ರದೇಶಕ್ಕೆ ಬಸ್ ಸೌಕರ್ಯ ಒದಗಿಸಿ, ಗ್ರಾಮಾಂತರ ಪ್ರದೇಶದಲ್ಲಿ ಬೆಳೀತಕ್ಕಂಥ ರೈತನಿಗೆ ಒಳ್ಳೆ ಬೆಲೆ ಕೊಡಿ, ಕಾಡು ಪ್ರಾಣಿಗಳ ಅವಳಿ ತೆಗೆಸಿ, ಈ ಸಫಾರಿ ನಿಲ್ಲಿಸಿ. ನೀವು ಹುಲಿ ಚಿರತೆ ಅದನ್ನು ತೋರ್ಸೋಕ್ಕೆ ನಗರ ಪ್ರದೇಶ ಜನ ಎಲ್ಲೆಲ್ಲೋ ಫಾರಿನಿಂದ ನಾವು ಟೇಕಪ್ ಮಾಡ್ಕೊಂಡು ಅವ್ರನ್ನ ಕರ್ಕೊಬಂದು ತೋರ್ಸೋಕೆ ಹೋಗಿ ನಮ್ಮ ಪ್ರಾಣಿನ ಯಾಕ್ರಿ ಹಿಂಡಿರಿ. ಈಗ ಕಾಡಿಗೆ ಬಂದಿರೋದು ನನ್ನ ತಪ್ಪು. ಕಾಡಲ್ಲಿರೋ ಪ್ರಾಣಿನ ಅದರಷ್ಟಕ್ಕೆ ಇರೋಕ್ಕೆ ಕೊಡ್ತಾ ಇಲ್ಲ. ನೀವು ಕರ್ಕೊಂಡೋಗಿ ತೋರಿಸಿ ಅದನ್ನು ಎಪ್ಸಿ ದುಡ್ಡು ನಾಶಗೆ ಗುಂಡು ಹೊಡೆದು ಪ್ರಾಣಿ ಎತ್ತಿ ನೋಡಿ ಹುಲಿ ಹೋಯ್ತಾ ಇದೆ ಅಂತ ತೋರಿಸ್ತೀರಿ. ಅದು ನಾಡಿಗೆ ಬರದೆ ಏನಾಗುತ್ತೆ ಹೇಳಿ? ಹುಲಿ ಕಳಿಸೋರು ಯಾರ್ರೀ? ಕಚ್ಚಡಗಳು. ನೀವು ಅಲ್ಲಿ ಸಂಪಾದನೆ ಮಾಡಿದ ಪಾಯ್ಕಾನೆ ತಿನ್ರಿ. ನೀವು ಪಾಯ್ಕಾನೆ ತಿನ್ನಿ. ನೀವು ಅನ್ನ ತಿನ್ನಲ್ವ? ನೀವು ಹುಲಿ ಎಪ್ಸಿ ಚಿರತೆ ಎಪ್ಸಿ ಇಲ್ಲ ಕಳಿಸ್ಬಿಟ್ಟು ಸಫಾರಿ ಮಾಡ್ಬೇಕಾ? ನೋಡಿ, ಮೈಸೂರಿಂದ ಬಂದಿದ್ದಾರೆ ಅವರು, ಭಯ ಪಡ್ತಾಯಿದ್ರು ನಾವು ಕರ್ಕೊಬಂದು ನಮ್ಮನ್ನು ತಿನ್ಕೊಳ್ಳಿ ಹುಲಿ ಅಂದ್ಬಿಟ್ಟು. ಈ ಕಚಡ ಕೆಲಸ ಮಾಡಬೇಡಿ, ಸಫಾರಿ ನಿಲ್ಲಿಸ್ರಿ. ಯಾಕೆ ಬಂದೋಬಸ್ತ್ ಮಾಡಲ್ಲ ನೀವು? ಒಬ್ಬರು ಕುಂಕುಮ ಮರವನು, ಒಬ್ಬ ಗಂಧ ಕಡಿ ಮರನೋ CC ಕ್ಯಾಮ್ರಾ ಇಟ್ಕೊಂಡಿನ. ಕಾಡಿಗೆ ಯಾಕ್ರಿ CC ಕ್ಯಾಮ್ರಾ ಹಾಕಿಲ್ಲ? ಕಾಡು ಕಾಯೋರು ನಮ್ಮ ರೈತರ ಮಕ್ಕಳೇ, ದೇಶ ಕಾಯೋರು ರೈತರೇ, ಅಧಿಕಾರಿಗಳು ರೈತರೇ, ಈ ಭ್ರಷ್ಟ ರಾಜಕಾರಣಿಗಳೇ, ಕಚಡಗಳು. ನೀವು ರೈತರೇ, 70 ಭಾಗ ರೈತರೇ. ನೀವು ರೈತರ ಮಕ್ಕಳಾಗಿ ನಿಮ್ಗೆ ಮಾನ ಮರದಿ ಇಲ್ವಾ ರೈತರ ಬಗ್ಗೆ? ಸೀಟು ಸಿಕ್ಕಿದ ತಕ್ಷಣ ಏನೋ ಕೈಲಾಸದಿಂದ ಬಂದವ್ರಂಗೆ ಆಡ್ತೀರಲ್ಲ. ಮಾನ ಮರದಿ ಇದ್ರೆ ರೈತನ ಉಳಿಸ್ರಿ, ಕಾಡು ಪ್ರಾಣಿಗಳ ಅವಳು ತಪ್ಪಿಸಿ ಅಂತ ನಾನು ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೀನಿ. ಜೈ ಹಿಂದ್, ಜೈ ರೈತ.